ಈ ದೇವಸ್ಥಾನಕ್ಕೆ ಚಂದ್ರನವ್ರು ಹೇಳ್ತೀವಿ, ಯಾರು ಕೇಳಿದ್ರು ಇಲ್ಲ ಅಂದಿಲ್ಲ, ಹೊಸ ರಥ ಮಾಡಲಿಕ್ಕೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಭಾಳ ಜನ ಸಹಾಯ ಮಾಡೋದು ಮುಕ್ತ ಮನಸ್ಸಿಂದ. ದೇವರ ಶಕ್ತಿ ಇದ್ದಾಗ ನಿಮ್ಮೆಲ್ಲರ ಮನಸ್ಸು ಚೆನ್ನಾಗಿದ್ದರೆ ದೇವಸ್ಥಾನವನ್ನು ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೊರಟಾಗ ಬಹುಶಃ ಇಂಥ ಒಂದು ಒಳ್ಳೆಯ ಕಾರ್ಯಗಳು ಸಹಜವಾಗಿ ಆಗ್ತದೆ. ನಾನು ಅನೇಕ ಕಡೆ ಹೇಳ್ತೀನಿ, ಕಟ್ಟಡಕ್ಕೆ ಮೊದಲೇ ದುಡ್ಡು ಬೇಕು ಅಂದರೆ ಯಾರು ಕೊಡಲಿಕ್ಕಲ್ಪ. ನೀವೊಂದು 10 ಜನ ಮನಸ್ಸು ಮಾಡಿ 5 ರೂಪಾಯಿ ಹಾಕ್ತಿರೋ 10 ರೂಪಾಯಿ ಹಾಕ್ತಿರೋ ಹಾಕಿ ಮಾಡಿದ್ರೆ ಅವಾಗ ಸಾರ್ವಜನಿಕರು ಸಹಾಯ ಮಾಡ್ತಾರೆ. ಹಾಗಾಗಿ ದೇವಸ್ಥಾನದ ವಿಚಾರದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಸಹ ಅವರ ಮನೆಯಲ್ಲಿ ಒಂದು ಹೆಚ್ಚು ನೋಡ್ತಾ ಇದ್ದೀವಿ, ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಧಾರ್ಮಿಕವಾಗಿ ಎಲ್ಲರಿಗೂ ಒಂದು ದೇವರು ಮಾತ್ರ ಬಿಡಲ್ಲ. ಅವರು ದೇವಸ್ಥಾನ ಕಟ್ಟೋದು, ಈ ರೀತಿ ದೇವಸ್ಥಾನವನ್ನು ಕಟ್ಟೋದು ಎಷ್ಟು ಮುಖ್ಯನೋ ನಮ್ಮ ಮನುಷ್ಯನ ಶುದ್ಧಿ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಮನಸ್ಸನ್ನು ಶುದ್ಧಿ ಮಾಡೋದ್ರಿಂದ ಬರೀ ಸುತ್ತಮುತ್ತಲ ಜನ, ನಿಮ್ಮ ಸಂಸಾರದ ಜನ ಅಥವಾ ಗ್ರಾಮದ ಜನ ನೆಮ್ಮದಿರ್ತಾರೆ ಅಂತ ಕೇಳಿ, ನೀವು ನೆಮ್ಮದಿರ್ತೀರಿ. ಎಷ್ಟೇ ಪ್ರಬಲವಾಗಿದ್ರು ಒಬ್ಬರನ್ನ ಬೈದು ಒಬ್ಬರನ್ನ ಹೊಡೆದು ಮನೆಗೆ ಹೋದರೆ ನೀವು ನೆಮ್ಮದಿರಲ್ಲ. ಮನಸ್ಸು ಸ್ವಲ್ಪ ಒಂದು ದಿವಸ ಅಥವಾ ಒಂದು ಗಂಟೆ ಸಾಕಷ್ಟು ತಪ್ಪು ಮಾಡಿದ್ನೋ ಅಥವಾ ರೈಟ್ ಮಾಡಿದ್ನೋ, ಯಾಕೆ ಇವೆಲ್ಲ ಬೇಕಿತ್ತು ಈ ಸನ್ನಿವೇಶ ಅನಿಸುತ್ತೆ. ಅದೇ ನಿಮ್ಮ ಮನಸ್ಸು ಶಾಂತಿಯಿಂದಿದ್ದರೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಗುತ್ತೆ, ಅವಾಗ ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಅದರಿಂದ ದೇವರನ್ನು ಪೂಜೆ ಮಾಡೋದೆಷ್ಟು ಮುಖ್ಯನೋ ನಿಮ್ಮ ಮನಸ್ಸನ್ನು ನೆಮ್ಮದಿನಲ್ಲಿ ಶಾಂತಿಯಿಂದ ಸಮಾಧಾನವಾಗಿ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಅದರಿಂದ ದೇವರನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಏನಿದೆ ಅದು ಸತ್ಯ, ಇಲ್ಲ ಅಂತಲ್ಲ. ಅದರ ಜೊತೆಗೆ ನಾವು ಬೆಳಗ್ಗೆ ಎದ್ದು ಮಾಡೋ ಕೆಲಸ 4 ಜನಕ್ಕೆ ಒಳ್ಳೆಯದಾಗಲಪ್ಪ, ನಮ್ಮ ಊರಿಗೆ ಒಳ್ಳೆಯದಾಗಲಿ ಅನ್ನೋ ಆಲೋಚನೆ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ. ಅವಾಗ ಮಾತ್ರ ಇಂಥ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಕ್ಕೆ ನಿಮಗೆ ಫಲ ಸಿಕ್ಕುತ್ತೆ. ಅದು ಬಿಟ್ಟು ಮಾಡೋದು ಒಂದಾದರೆ ನಮ್ಮ ಆಲೋಚನೆ ಬೇರೆ ಥರ ಆದರೆ ಅದರ ಉಪಯೋಗ ಒಳ್ಳೆಯದು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಟ್ವೀಟ್ ಮಾಡ್ತೀನಿ ಅಂದರೆ ಆದರೆ ಮಹಾರಾಜರು ಬರ್ತಾರೆ ಎಂದಾಗ ಸ್ವಲ್ಪ ಕಾಯೋಣ ಅಂತೇಳಿ ನಾನು ವೇದಿಕೆಗೆ ಬಂದು ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ತೋ. ಬಹುಶಃ ಇನ್ನೂ ಲೇಟ್ ಆದರೆ ಅನಿವಾರ್ಯ ನನ್ನ ಕೈಯಿಂದ ಹೋಗಬೇಕಾಗುತ್ತೆ, ನೋಡ್ತೀನಿ 5 ನಿಮಿಷ. ಸೊ ದಯಮಾಡಿ ತಾವೆಲ್ಲರೂ ಸಹ ಈ ದೇವಸ್ಥಾನದ ಭಾಳ ಭಕ್ತಿಯಿಂದ ಪೂಜೆ ಮಾಡಿ